ಒಂದ್ ಕಡೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ದಾರೆ. ಷಡ್ಯಂತ್ರ ಆಗಿದೆಯಾ ಅನ್ನೋ ಬಗ್ಗೆ ಕೂಡ ವಿಚಾರಣೆ ನಡೆಸಿದ್ದಾರೆ ಅಂತ ಮಂಗಳೂರಿನಲ್ಲಿ ಮತ್ತೋರ್ವ ದೂರುದಾರ ಜಯಂತ್ ಟಿ ಹೇಳಿಕೆ ನೀಡಿದ್ದಾರೆ. ದೇವಸ್ಥಾನದ ವಿರುದ್ಧ ಯಾವುದೇ ಷಡ್ಯಂತ್ರ ಮಾಡಿಲ್ಲ, ಎಸ್ಐಟಿ ತನಿಖೆಗೆ ಎಲ್ಲಾ ಸಹಕಾರ ಕೊಟ್ಟಿದ್ದೇವೆ. ಈ ಚಿನ್ನಯ್ಯ ಇವರೇನ್ ಕರಿತಾ ಇದ್ರು ಭೀಮಾ ಅಂತ ಹೇಳಿ, ಆ ಚಿನ್ನಯ್ಯ ಹೇಳಿದ್ದೆಲ್ಲ ಸತ್ಯ, ಆದ್ರೆ ಈಗ ಬದಲಾಗಿದ್ದಾನೆ. ಈಗ ಬಿಡುಗಡೆ ಆಗ್ತಾ ಇರುವ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಸತ್ಯ ಹೊರಗೆ ತರ್ತಾನೆ ಅಂತ ಹೇಳಿ ಜಯಂತ್ ಹೇಳಿಕೆ ನೀಡಿದ್ದಾರೆ. ದಿನ ಹಿಂದೆ ಬೆಂಗಳೂರಿನ ಬಾಡಿಗೆ ಮನೆಗೆ ಎಸ್ಐಟಿ ಕಚೇರಿಯವರು ಬಂದೊಂದು ತಪಾಸಣೆ ನಡೆಸಿದ್ದಾರೆ. ಒಂದು ಮಾಜರ ಕಾರ್ಯಕ್ರಮ ಬಂದಿದ್ದಾರೆ. ಇದರ ಪ್ರಯುಕ್ತವಾಗಿ ಎಸ್ಐಟಿ ಕಚೇರಿ ನನ್ನ ವಿಚಾರಣೆ ನಡೀತಾ ಇತ್ತು. ದಿನ ಬೆಳಿಗ್ಗೆ 10 ಗಂಟೆ ಹೋದ್ರೆ ರಾತ್ರಿ 10 ಗಂಟೆ ತನಕ ಇರಬೇಕಿತ್ತು. ಅಂದ್ರೆ ನಾವು ಯಾರು ಹೋರಾಟಗಾರರಿದ್ದಾರೆ ಎಲ್ಲರಿಂದ ಮಾಹಿತಿ ತೆಗೆದು ಅದು ಲಿಂಕ್ ಮಾಡಿ ಎಲ್ಲಿ ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ದೇವಸ್ಥಾನದ ವಿರುದ್ಧ ಎಂಬುದು ಸರಿಯಾ ತಪ್ಪ ಎಂಬುದನ್ನು ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ರು. ಈ ಒಂದು ತನಿಖೆಯಲ್ಲಿ ಇಲಾಖೆ ಅಧಿಕಾರಿಯವರಿಗೆ ಅಂದ್ರೆ ಎಸ್ಐಟಿ ಅಧಿಕಾರಿಯವರಿಗೆ ಖಾತ್ರಿಪಡಿಸಿದ ಒಂದು ವರದಿ ಕೊಡುವಾಗ ಅದರಲ್ಲಿದೆ ಅಂತ ಮಾಧ್ಯಮ ಎಲ್ಲ ಬರ್ತಾ ಇದೆ. ಯಾವುದೇ ರೀತಿಯಲ್ಲೂ ದೇವಸ್ಥಾನ ವಿರುದ್ಧ ಯಾವುದೇ ಷಡ್ಯಂತ್ರ ಇಲ್ಲ. ಅದು ಯಾವ ರೀತಿಯಲ್ಲೂ ಷಡ್ಯಂತ್ರ ಕೆಲಸ ಮಾಡೂ ಇಲ್ಲ. ಅದೊಂದಿಷ್ಟು ಜನ ರಾಜಕೀಯ ವ್ಯಕ್ತಿಗಳು ಅವರ ಲಾಭಕ್ಕೋಸ್ಕರ ದೇವಸ್ಥಾನದ ಹೆಸರಿನಲ್ಲಿ ದೇವಸ್ಥಾನ ಹೆಸರು ಅವರು ತೇಜೋವಧೆ ಮಾಡ್ತಾ ಇದ್ದಾರೆ. ನಾನು ಈ ಹಿಂದೆನೇ ಹೇಳಿದೀನಿ, ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಮ್ಮನ್ನು ಇಳಿಸಿರೋದು ಈ ಹೋರಾಟಕ್ಕೆ, ಅದನ್ನು ಎಷ್ಟೋ ಸರಿ ಹೇಳಿದೆ. ಆದರೂ ಇವರು ಇಲ್ಲ, ಎಲ್ಲಾ ಕಡೆನೂ ದೇವಸ್ಥಾನ ಹೆಸರನ್ನು ಇವರು ತೀತಾ ಇದ್ದಾರೆ, ದೇವಸ್ಥಾನ ತೇಜೋವಧೆ ಆಗ್ತಾ ಇದೆ ಎಂಬ ಒಂದು ಸುಳ್ಳು ಆರೋಪವನ್ನು ನಮ್ಮ ಮೇಲೆ ಮಾಡ್ತಾ ಇದ್ರು. ಅದು ಅಲ್ಲದೆ ಭೀಮಾ ಆಗಿಯೋ ಕಡೆ ಎಲ್ಲ ಯಾವುದೇ ಮೆಟೀರಿಯಲ್ ಸಿಗ್ತಾ ಇಲ್ಲ, ಅವನು ಸುಳ್ಳು ಹೇಳಿರೋದು, ಅವನು ಇಲ್ಲಿಂದ ಕರ್ಕೊಂಡು ಬಂದಿರೋದು, ಬುರುಡೆಯನ್ನ ಮೆಡಿಕಲ್ ತಂದಿರೋದು ಅಲ್ಲ, ಎಲ್ಲ ಲ್ಯಾಬಿನ್ ತಂದಿರೋದು, ಈ ರೀತಿ ಎಲ್ಲ ತುಂಬಾ ಅಪಪ್ರಚಾರಗಳಾಗ್ತಾ ಇತ್ತು. ಅದರ ಒಂದು ತನಿಖೆ ಇತ್ತು. ಆ ತನಿಖೆಗೆ ನಾನೆಲ್ಲದಕ್ಕೂ ಸಹಕಾರ ಕೊಟ್ಟಿದ್ದೀನಿ ಅವರಿಗೆ. ಅಷ್ಟೊತ್ತಿಗೆ ಕಚೇರಿಗೆ ಹೋದ್ರೆ 10 ಗಂಟೆ ತನಕ ಕೂರಿಸಿ 10 ಗಂಟೆ ತನಕ ಅವರು ವರದಿ ಮಾಡಿ ಅವ್ರನ್ನ ಕಳಿಸ್ತಾ ಇದ್ರು. ಆ ನಂತರ ರಾತ್ರಿ ಎಲ್ಲ ಕೆಲವೊಂದು ಮಾಧ್ಯಮದಲ್ಲಿ ನೋಡಿದ್ರೆ 2:30-3 ತನಕ ಡ್ರಿಲ್ ಮಾಡ್ತಾ ಇದ್ರು. ಆತರ ಎಲ್ಲ ಬರ್ತಾ ಇತ್ತು. ಅದನ್ನ ನಾವು ನಮ್ಮ ಜನತೆ ಹೇಳ್ತಾ ಇದೀವಿ, ನೋಡಿ, ಎಸ್ಐಟಿ ಕಚೇರಿಯಿಂದ ನಮಗೆ ಯಾವುದೇ ತೊಂದರೆ ಆಗಿರೋದಿಲ್ಲ. ನಾವು ಟೀ ಹೇಳೋರು ತಂದು ಕೊಡ್ತಾ ಇದ್ರು, ಊಟದ ವಸತಿ ತೊಂದರೆ ಇಲ್ಲ. ಅವರತ್ತ ನಾವು ಸುಳ್ಳು ಹೇಳಿ ದಾರಿ ತಪ್ಪಿಸಲಿಗೆ ಹೋದ್ರೆ ಅವರವರ ಕ್ರಮ ಇರ್ಬೋದು. ಅದೇ ನಮ್ಮ ಹತ್ರ ಏನು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ನಿಯತಾಗಿ ಕೊಟ್ಟಿದ್ದೀವಿ. ಅದು ನಾನೇ ಒಂದು ಏನು ಹೇಳಿದೆ, ನಾನು ಮೈಚಲಂಬಡಿ ಹೋಗಿ ದೂರ 10 ಗಂಟೆ ಆಯ್ತು, ನಾನು ಇಲ್ಲೇ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಅವ್ರು ಅದಕ್ಕೂ ಬಿಟ್ಟಿಲ್ಲ. ಆ ಒಂದು ಫ್ರೆಂಡ್ಶಿಪ್ ಅಲ್ಲೇ ಹೇಳಿದೆ ನಾವು ಇಲ್ಲ, ಅದಕ್ಕೂ ಬಿಟ್ಟು ಅಂದ್ರೆ ಅವ್ರು ನಮ್ಮ ಸೇಫ್ಟಿಯನ್ನು ನೋಡ್ತಾರೆ, ಅವರ ಸೇಫ್ಟಿಯನ್ನು ಅವರು ನೋಡ್ತಾ ಇದ್ದಾರೆ. ಎಲ್ಲಾ ಸುಳ್ಳು ಸುದ್ದಿಯನ್ನು ಬರುವುದನ್ನೆಲ್ಲ ಕೇಳಿ ಜನರಿಗೆ ಒಂದು ಕಡೆಯಿಂದ ಗಾಬರಿಯಾಗಿ ನಾನು ಬೆಂಗಳೂರಿಗೆ ಬರುವಾಗ ಕೇಳ್ತಾ ಇದ್ದಾರಂತೆ ಕೆಲವರು, ಜಯಂತು ಜೈಲಿಂದ ಬಂದನ, ಅಲ್ಲಿ ಜಾಮೀನು ಸಿಕ್ಕಿದ ಅಂತ ಕೆಲಸ ಏನು ಆಗಿಲ್ಲ. ಇದು ಏನಕ್ಕೆ ಒಂದು 20 ದಿನ ಹಿಂದೆ ಬೆಂಗಳೂರಿನ ಬಾಡಿಗೆ ಮನೆಗೆ ಒಂದ್ ಕಡೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ದಾರೆ. ಷಡ್ಯಂತ್ರ ಆಗಿದೆಯಾ ಅನ್ನೋ ಬಗ್ಗೆ ಕೂಡ ವಿಚಾರಣೆ ನಡೆಸಿದ್ದಾರೆ ಅಂತ ಮಂಗಳೂರಿನಲ್ಲಿ ಮತ್ತೋರ್ವ ದೂರುದಾರ ಜಯಂತ್ ಟಿ ಹೇಳಿಕೆ ನೀಡಿದ್ದಾರೆ. ದೇವಸ್ಥಾನದ ವಿರುದ್ಧ ಯಾವುದೇ ಷಡ್ಯಂತ್ರ ಮಾಡಿಲ್ಲ, ಎಸ್ಐಟಿ ತನಿಖೆಗೆ ಎಲ್ಲಾ ಸಹಕಾರ ಕೊಟ್ಟಿದ್ದೇವೆ. ಈ ಚಿನ್ನಯ್ಯ ಇವರೇನ್ ಕರಿತಾ ಇದ್ರು ಭೀಮಾ ಅಂತ ಹೇಳಿ, ಆ ಚಿನ್ನಯ್ಯ ಹೇಳಿದ್ದೆಲ್ಲ ಸತ್ಯ, ಆದ್ರೆ ಈಗ ಬದಲಾಗಿದ್ದಾನೆ. ಈಗ ಬಿಡುಗಡೆ ಆಗ್ತಾ ಇರುವ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಸತ್ಯ ಹೊರಗೆ ತರ್ತಾನೆ ಅಂತ ಹೇಳಿ ಜಯಂತ್ ಹೇಳಿಕೆ ನೀಡಿದ್ದಾರೆ. ದಿನ ಹಿಂದೆ ಬೆಂಗಳೂರಿನ ಬಾಡಿಗೆ ಮನೆಗೆ ಎಸ್ಐಟಿ ಕಚೇರಿಯವರು ಬಂದೊಂದು ತಪಾಸಣೆ ನಡೆಸಿದ್ದಾರೆ. ಒಂದು ಮಾಜರ ಕಾರ್ಯಕ್ರಮ ಬಂದಿದ್ದಾರೆ. ಇದರ ಪ್ರಯುಕ್ತವಾಗಿ ಎಸ್ಐಟಿ ಕಚೇರಿ ನನ್ನ ವಿಚಾರಣೆ ನಡೀತಾ ಇತ್ತು. ದಿನ ಬೆಳಿಗ್ಗೆ 10 ಗಂಟೆ ಹೋದ್ರೆ ರಾತ್ರಿ 10 ಗಂಟೆ ತನಕ ಇರಬೇಕಿತ್ತು. ಅಂದ್ರೆ ನಾವು ಯಾರು ಹೋರಾಟಗಾರರಿದ್ದಾರೆ ಎಲ್ಲರಿಂದ ಮಾಹಿತಿ ತೆಗೆದು ಅದು ಲಿಂಕ್ ಮಾಡಿ ಎಲ್ಲಿ ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ದೇವಸ್ಥಾನದ ವಿರುದ್ಧ ಎಂಬುದು ಸರಿಯಾ ತಪ್ಪ ಎಂಬುದನ್ನು ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ರು. ಈ ಒಂದು ತನಿಖೆಯಲ್ಲಿ
ಇಲಾಖೆ ಅಧಿಕಾರಿಯವರಿಗೆ ಅಂದ್ರೆ SIT ಅಧಿಕಾರಿಯವರಿಗೆ ಖಾತ್ರಿಪಡಿಸಿದ್ದಾರೆ. ಒಂದು ವರದಿ ಕೊಡುವಾಗ ಅದರಲ್ಲಿದೆ ಅಂತ ಮಾಧ್ಯಮ ಎಲ್ಲ ಬರ್ತಾ ಇದೆ. ಯಾವುದೇ ರೀತಿಯಲ್ಲೂ ದೇವಸ್ಥಾನ ವಿರುದ್ಧ ಯಾವುದೇ ಷಡ್ಯಂತ್ರ ಇಲ್ಲ. ಅದು ಯಾವ ರೀತಿಯಲ್ಲೂ ಷಡ್ಯಂತ್ರ ಕೆಲಸ ಮಾಡೂ ಇಲ್ಲ. ಅದೊಂದಿಷ್ಟು ಜನ ರಾಜಕೀಯ ವ್ಯಕ್ತಿಗಳು ಅವರ ಲಾಭಕ್ಕೋಸ್ಕರ ದೇವಸ್ಥಾನದ ಹೆಸರಿನಲ್ಲಿ ಅವರು ತೇಜೋವಧೆ ಮಾಡ್ತಾ ಇದ್ದಾರೆ. ನಾನು ಈ ಹಿಂದೆನೇ ಹೇಳಿದೀನಿ, ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಮ್ಮನ್ನು ಇಳಿಸಿರೋದು ಈ ಹೋರಾಟಕ್ಕೆ. ಅದನ್ನು ಎಷ್ಟೋ ಸರಿ ಹೇಳಿದೆ. ಆದರೂ ಇವರು ಇಲ್ಲ, ಎಲ್ಲಾ ಕಡೆನೂ ದೇವಸ್ಥಾನ ಹೆಸರನ್ನು ಇವರು ತೀತಾ ಇದ್ದಾರೆ, ದೇವಸ್ಥಾನ ತೇಜೋವಧೆ ಆಗ್ತಾ ಇದೆ ಎಂಬ ಒಂದು ಸುಳ್ಳು ಆರೋಪವನ್ನು ನಮ್ಮ ಮೇಲೆ ಮಾಡ್ತಾ ಇದ್ರು. ಅದು ಅಲ್ಲದೆ ಭೀಮಾ ಅಗಿಯೋ ಕಡೆ ಎಲ್ಲ ಯಾವುದೇ ಮೆಟೀರಿಯಲ್ ಸಿಗ್ತಾ ಇಲ್ಲ, ಅವನು ಸುಳ್ಳು ಹೇಳಿರೋದು, ಅವನ್ನು ಇಲ್ಲಿಂದ ಕರ್ಕೊಂಡು ಬಂದಿರೋದು, ಬುರುಡೆಯನ್ನ ಮೆಡಿಕಲ್ ತಂದಿರೋದು, ಅಲ್ಲ ಎಲ್ಲ ಲ್ಯಾಬಿನ್ ತಂದಿರೋದು, ಈ ರೀತಿ ಎಲ್ಲ ತುಂಬಾ ಅಪಪ್ರಚಾರಗಳಾಗ್ತಾ ಇತ್ತು. ಅದರ ಒಂದು ತನಿಖೆ ಇತ್ತು. ಆ ತನಿಖೆಗೆ ನಾನೆಲ್ಲದಕ್ಕೂ ಸಹಕಾರ ಕೊಟ್ಟಿದ್ದೀನಿ ಅವರಿಗೆ. ಅಷ್ಟೊತ್ತಿಗೆ ಕಚೇರಿಗೆ ಹೋದ್ರೆ 10 ಗಂಟೆ ತನಕ ಕೂರಿಸಿ 10 ಗಂಟೆ ತನಕ ಅವರು ವರದಿ ಮಾಡಿ ಅವ್ರನ್ನ ಕಳಿಸ್ತಾ ಇದ್ರು. ಆನಂತರ ರಾತ್ರಿ ಎಲ್ಲ ಕೆಲವೊಂದು ಮಾಧ್ಯಮ ನೋಡಿದ್ರೆ 2:30, 3 ತನಕ ಡ್ರಿಲ್ ಮಾಡ್ತಾ ಇದ್ರು. ಆತರ ಎಲ್ಲ ಬರ್ತಾ ಇತ್ತು. ಅದನ್ನ ನಾವು ನಮ್ಮ ಜನತೆ ಹೇಳ್ತಾ ಇದೀವಿ, ನೋಡಿ, SIT ಕಚೇರಿಯಿಂದ ನಮಗೆ ಯಾವುದೇ ತೊಂದರೆ ಆಗಿರೋದಿಲ್ಲ. ನಾವು ಟೀ ಹೇಳಿದ್ರು ತಂದು ಕೊಡ್ತಾ ಇದ್ರು, ಊಟದ ವಸತಿ ತೊಂದರೆ ಇಲ್ಲ. ಅವರತ್ತ ನಾವು ಸುಳ್ಳು ಹೇಳಿ ಏನಾದ್ರು ದಾರಿ ತಪ್ಪಿಸಲಿಗೆ ಹೋದ್ರೆ ಅವರವರ ಕ್ರಮ ಇರ್ಬೋದು. ಅದೇ ನಮ್ಮ ಹತ್ರ ಏನು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ನಿಯತಾಗಿ ಕೊಟ್ಟಿದ್ದೀವಿ. ಅದು ನಾನೇ ಒಂದು ಏನೋ ಹೇಳಿದೆ, ನಾನು ಮೈಚಲಂಬಡಿ ಹೋಗಿ ದೂರ 10 ಗಂಟೆ ಆಯ್ತು, ನಾನು ಇಲ್ಲೇ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಅವ್ರು ಅದಕ್ಕೂ ಬಿಟ್ಟಿಲ್ಲ. ಆ ಒಂದು ಫ್ರೆಂಡ್ಶಿಪ್ ಅಲ್ಲೇ ಹೇಳಿದೆ ನಾನು, ಇಲ್ಲ ಅದಕ್ಕೂ ಬಿಟ್ಟು, ಅಂದ್ರೆ ಅವ್ರು ನಮ್ಮ ಸೇಫ್ಟಿಯನ್ನು ನೋಡ್ತಾರೆ, ಅವರ ಸೇಫ್ಟಿನ ಅವರು ನೋಡ್ತಾ ಇದ್ದಾರೆ. ಎಲ್ಲಾ ಸುಳ್ಳು ಸುದ್ದಿಯನ್ನು ಬರುವುದನ್ನೆಲ್ಲ ಕೇಳಿ ಜನರಿಗೆ ಒಂದು ಕಡೆಯಿಂದ ಗಾಬರಿಯಾಗಿ ನಾನು ಬೆಂಗಳೂರಿಗೆ ಬರುವಾಗ ಕೇಳ್ತಾ ಇದ್ದಾರಂತೆ ಕೆಲವರು, ಜಯಂತು ಜೈಲಿಂದ ಬಂದನ, ಅವನಿಗೆ ಜಾಮೀನು ಸಿಕ್ಕಿದ ಅಂತ ಕೆಲಸ ಏನು ಆಗಿಲ್ಲ. ಇದು ಏನಕ್ಕೆ ಒಂದು 20 ದಿನ ಹಿಂದೆ ಬೆಂಗಳೂರಿನ ಬಾಡಿಗೆ ಮನೆಗೆ ಅದೊಂದು ಕಡೆಯಲ್ಲಿ SIT ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ದಾರೆ. ಷಡ್ಯಂತ್ರ ಆಗಿದೆಯಾ ಅನ್ನೋ ಬಗ್ಗೆ ಕೂಡ ವಿಚಾರಣೆ ನಡೆಸಿದ್ದಾರೆ ಅಂತ ಮಂಗಳೂರಿನಲ್ಲಿ ಮತ್ತೋರ್ವ ದೂರುದಾರ ಜಯಂತ್ ಟಿ ಹೇಳಿಕೆ ನೀಡಿದ್ದಾರೆ. ದೇವಸ್ಥಾನದ ವಿರುದ್ಧ ಯಾವುದೇ ಷಡ್ಯಂತ್ರ ಮಾಡಿಲ್ಲ, SIT ತನಿಖೆಗೆ ಎಲ್ಲಾ ಸಹಕಾರ ಕೊಟ್ಟಿದ್ದೇವೆ. ಈ ಚಿನ್ನಯ್ಯ, ಇವರೇನ್ ಕರಿತಾ ಇದ್ರು ಭೀಮಾ ಅಂತ ಹೇಳಿ, ಆ ಚಿನ್ನಯ್ಯ ಹೇಳಿದ್ದೆಲ್ಲ ಸತ್ಯ, ಆದ್ರೆ ಈಗ ಬದಲಾಗಿದ್ದಾನೆ. ಈಗ ಬಿಡುಗಡೆ ಆಗ್ತಾ ಇರುವ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ಮಂಜುನಾಥ ಅಣ್ಣಪ್ಪ ಸ್ವಾಮಿ ಸತ್ಯ ಹೊರಗೆ ತರ್ತಾನೆ ಅಂತ ಹೇಳಿ ಜಯಂತ್ ಹೇಳಿಕೆ ನೀಡಿದ್ದಾರೆ. ದಿನ ಹಿಂದೆ ಬೆಂಗಳೂರಿನ ಬಾಡಿಗೆ ಮನೆಗೆ SIT ಕಚೇರಿಯವರು ಬಂದೊಂದು ತಪಾಸಣೆ ನಡೆಸಿದ್ದಾರೆ. ಒಂದು ಮಾಜರ ಕಾರ್ಯಕ್ರಮ ಬಂದಿದ್ದಾರೆ. ಇದರ ಪ್ರಯುಕ್ತವಾಗಿ SIT ಕಚೇರಿ ನನ್ನ ವಿಚಾರಣೆ ನಡೀತಾ ಇತ್ತು. ದಿನ ಬೆಳಿಗ್ಗೆ 10 ಗಂಟೆ ಹೋದ್ರೆ ರಾತ್ರಿ 10 ಗಂಟೆ ತನಕ ಇರಬೇಕಿತ್ತು. ಅಂದ್ರೆ ನಾವು ಯಾರು ಹೋರಾಟಗಾರರಿದ್ದಾರೆ ಎಲ್ಲರಿಂದ ಮಾಹಿತಿ ತೆಗೆದು ಅದನ್ನು ಲಿಂಕ್ ಮಾಡಿ ಎಲ್ಲಿ ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ದೇವಸ್ಥಾನದ ವಿರುದ್ಧ ಎಂಬುದು ಸರಿಯಾ ತಪ್ಪ ಎಂಬುದನ್ನು ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ರು. ಈ ಒಂದು ತನಿಖೆಯಲ್ಲಿ ಇಲಾಖೆ ಅಧಿಕಾರಿಯವರಿಗೆ ಅಂದ್ರೆ SIT ಅಧಿಕಾರಿಯವರಿಗೆ ಖಾತ್ರಿಪಡಿಸಿದ್ದಾರೆ. ಒಂದು ವರದಿ ಕೊಡುವಾಗ ಅದರಲ್ಲಿದೆ ಅಂತ ಮಾಧ್ಯಮ ಎಲ್ಲ ಬರ್ತಾ ಇದೆ. ಯಾವುದೇ ರೀತಿಯಲ್ಲೂ ದೇವಸ್ಥಾನ ವಿರುದ್ಧ ಯಾವುದೇ ಷಡ್ಯಂತ್ರ ಇಲ್ಲ. ಅದು ಯಾವ ರೀತಿಯಲ್ಲೂ ಷಡ್ಯಂತ್ರ ಕೆಲಸ ಮಾಡೂ ಇಲ್ಲ. ಅದೊಂದಿಷ್ಟು ಜನ ರಾಜಕೀಯ ವ್ಯಕ್ತಿಗಳು ಅವರ ಲಾಭಕ್ಕೋಸ್ಕರ ದೇವಸ್ಥಾನದ ಹೆಸರಿನಲ್ಲಿ ಅವರು ತೇಜೋವಧೆ ಮಾಡ್ತಾ ಇದ್ದಾರೆ. ನಾನು ಈ ಹಿಂದೆನೇ ಹೇಳಿದೀನಿ, ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಮ್ಮನ್ನು ಇಳಿಸಿರೋದು ಈ ಹೋರಾಟಕ್ಕೆ. ಅದನ್ನು ಎಷ್ಟೋ ಸರಿ ಹೇಳಿದೆ. ಆದರೂ ಇವರು ಇಲ್ಲ, ಎಲ್ಲಾ ಕಡೆನೂ ದೇವಸ್ಥಾನ ಹೆಸರನ್ನು ಇವರು ತೀತಾ ಇದ್ದಾರೆ, ದೇವಸ್ಥಾನ ತೇಜೋವಧೆ ಆಗ್ತಾ ಇದೆ ಎಂಬ ಒಂದು ಸುಳ್ಳು ಆರೋಪವನ್ನು ನಮ್ಮ ಮೇಲೆ ಮಾಡ್ತಾ ಇದ್ರು. ಅದು ಅಲ್ಲದೆ ಭೀಮಾ ಅಗಿಯೋ ಕಡೆ ಎಲ್ಲ ಯಾವುದೇ ಮೆಟೀರಿಯಲ್ ಸಿಗ್ತಾ ಇಲ್ಲ, ಅವನು ಸುಳ್ಳು ಹೇಳಿರೋದು, ಅವನ್ನು ಇಲ್ಲಿಂದ ಕರ್ಕೊಂಡು ಬಂದಿರೋದು, ಬುರುಡೆಯನ್ನ ಮೆಡಿಕಲ್ ತಂದಿರೋದು, ಅಲ್ಲ ಎಲ್ಲ ಲ್ಯಾಬಿನ್ ತಂದಿರೋದು, ಈ ರೀತಿ ಎಲ್ಲ ತುಂಬಾ ಅಪಪ್ರಚಾರಗಳಾಗ್ತಾ ಇತ್ತು. ಅದರ ಒಂದು ತನಿಖೆ ಇತ್ತು. ಆ ತನಿಖೆಗೆ ನಾನೆಲ್ಲದಕ್ಕೂ ಸಹಕಾರ ಕೊಟ್ಟಿದ್ದೀನಿ ಅವರಿಗೆ. ಅಷ್ಟೊತ್ತಿಗೆ ಕಚೇರಿಗೆ ಹೋದ್ರೆ 10 ಗಂಟೆ ತನಕ ಕೂರಿಸಿ 10 ಗಂಟೆ ತನಕ ಅವರು ವರದಿ ಮಾಡಿ ಅವ್ರನ್ನ ಕಳಿಸ್ತಾ ಇದ್ರು.
ಆನಂತರ ರಾತ್ರಿ ಎಲ್ಲ ಕೆಲವೊಂದು ಮಾಧ್ಯಮದಲ್ಲಿ ನೋಡಿದ್ರೆ 2:30-3 ಗಂಟೆ ತನಕ ಡ್ರಿಲ್ ಮಾಡ್ತಾ ಇದ್ರು. ಆತರ ಎಲ್ಲ ಬರ್ತಾ ಇತ್ತು. ಅದು ನಾವು ನಮ್ಮ ಜನತೆ ಹೇಳ್ತಾ ಇದೀವಿ ನೋಡಿ, SIT ಕಚೇರಿಯಿಂದ ನಮಗೆ ಯಾವುದೇ ತೊಂದರೆ ಆಗಿರೋದಿಲ್ಲ. ನಾವು ಟೀ ಹೇಳಿದ್ರು ತಂದು ಕೊಡ್ತಾ ಇದ್ರು, ಊಟದ ವಸತಿ ತೊಂದರೆ ಇಲ್ಲ. ಅವರತ್ತ ನಾವು ಸುಳ್ಳು ಹೇಳಿ ಏನಾದ್ರು ದಾರಿ ತಪ್ಪಿಸಲಿಗೆ ಹೋದ್ರೆ ಅವರವರ ಕ್ರಮ ಇರ್ಬೋದು. ಅದೇ ನಮ್ಮ ಹತ್ರ ಏನು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ನಿಯತಾಗಿ ಕೊಟ್ಟಿದ್ದೀವಿ. ಅದು ನಾನೇ ಒಂದು ಏನೋ ಹೇಳಿದೆ, ನಾನು ಮೈಚನಬಡಿ ಹೋಗಿ ದೂರ 10 ಗಂಟೆ ಆಯ್ತು, ನಾನು ಇಲ್ಲೇ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಅವ್ರು ಅದಕ್ಕೂ ಬಿಟ್ಟಿಲ್ಲ. ಆ ಒಂದು ಫ್ರೆಂಡ್ಶಿಪ್ ಅಲ್ಲೇ ಹೇಳಿದೆ ನಾವು ಇಲ್ಲಿ ಅದಕ್ಕೂ ಬಿಟ್ಟು, ಅಂದ್ರೆ ಅವ್ರು ನಮ್ಮ ಸೇಫ್ಟಿಯನ್ನು ನೋಡ್ತಾರೆ, ಅವರ ಸೇಫ್ಟಿನ ಅವರು ನೋಡ್ತಾ ಇದ್ದಾರೆ. ಎಲ್ಲಾ ಸುಳ್ಳು ಸುದ್ದಿಯನ್ನು ಬರೋದನ್ನೆಲ್ಲ ಕೇಳಿ ಜನರಿಗೆ ಒಂದು ಕಡೆಯಿಂದ ಗಾಬರಿಯಾಗಿ ನಾನು ಬೆಂಗಳೂರಿಗೆ ಬರುವಾಗ ಕೇಳ್ತಾ ಇದ್ದಾರಂತೆ ಕೆಲವರು, ಜಯಂತು ಜೈಲಿಂದ ಬಂದನ, ಅವನಿಗೆ ಜಾಮೀನು ಸಿಕ್ಕಿದ ಅಂತ ಕೆಲಸ ಏನು ಆಗಿಲ್ಲ. ಇದು ಏನಕ್ಕೆ ಒಂದು 20 ದಿನ ಹಿಂದೆ ಬೆಂಗಳೂರಿನ ಬಾಡಿಗೆ ಮನೆಗೆ